ಇನ್ನು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಮತ್ತೊಂದು ಆಘಾತ ಎದುರಾಗಿದೆ. ಹಸೀನಾ ಸೊಸೆ ವಿರುದ್ಧವೂ ಶಿಕ್ಷೆ ಪ್ರಕಟ ಆಗಿದೆ. ಭೂ ಹಗರಣದಲ್ಲೂ ಹಸೀನಾ ದೋಷಿ ಎಂದು ಕೋರ್ಟ್ ಹೇಳಿದೆ. ಈ ಹೆಂಗಸೀಗ ಭಾರತದಲ್ಲಿದ್ದಾರೆ. ಶೇಖ್ ಹಸೀನಾಗೆ ಆಕೆಯ ವಿರುದ್ಧ ಕೇಳಿ ಬಂದಿದ್ದ ಮತ್ತೊಂದು ಆರೋಪ ಭೂ ಹಗರಣ. ಆ ಭೂ ಹಗರಣದಲ್ಲೂ ಹಸೀನಾ ದೋಷಿ ಎಂದ ಕೋರ್ಟ್ ಆಕೆಗೆ ಮತ್ತೀಗ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಒಬ್ಬರ ವಿರುದ್ಧ 3-4 ಪ್ರಕರಣಗಳಿದ್ದು ಒಂದು ಪ್ರಕರಣದಲ್ಲಿ ಜೀವಾವಧಿಯಾಗಿ ಉಳಿದ ಪ್ರಕರಣದಲ್ಲೂ ಜೀವಾವಧಿ ಅನ್ನೋದೇ ಆದರೆ ಆಕೆಗೆ ಅದು ಜೀವಾವಧಿ ಅಂತಾನೆ ಪ್ರಕಟ ಆಗೋದು. ಆದಷ್ಟು ಬೇಗ ಬಾಂಗ್ಲಾಗೆ ಹಸೀನಾರನ್ನ ಕಳುಹಿಸಿ ಎಂದ ಬಾಂಗ್ಲಾ. ತಡ ಮಾಡಬೇಡಿ, ಆಕೆ ಅಪರಾಧಿ, ಆಕೆಯನ್ನ ಕಳುಹಿಸಿಕೊಡಿ. ನಮ್ಮ ಭಾರತ ಇಟ್ಕೊಂಡಿದೆ ಆಕೆನ. ಭಾರತ ಕಳುಹಿಸದೇ ಇದ್ದರೆ ಬಾಂಗ್ಲಾದಿಂದ ಮತ್ತೊಂದು ಪತ್ರ ಸಾಧ್ಯತೆ. ಭೂ ಹಗರಣದಲ್ಲಿ ಆಕೆ ಮತ್ತು ಆಕೆಯ ಸೊಸೆ ಸೇರ್ಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ ಎನ್ನುವಂಥ ಪ್ರಕರಣ ಆಕೆಯ ಮೇಲೆ ದಾಖಲಾಗಿತ್ತು. ಅದು ಇವತ್ತು ಬಾಂಗ್ಲಾ ಕೋರ್ಟ್ನಲ್ಲಿ ವಿಚಾರಣೆ ಆಯಿತು. ಅದರಲ್ಲಿ ಅತ್ಯಂತ ಸ್ಪಷ್ಟ ಶೇಖ್ ಹಸೀನಾ ಅದರಲ್ಲಿ ಅಪರಾಧಿ ಅನ್ನೋದು ಸಾಬೀತಾಯಿತು ಸಾಕ್ಷ್ಯಾಧಾರಗಳಿಂದ. ಕೇವಲ ಸಾಬೀತಾಗಿದ್ದು ಮಾತ್ರ ಅಲ್ಲ, ಆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದಂತಹ ಆಕೆಯ ಸೊಸೆಯ ವಿರುದ್ಧವೂ ಕೂಡ 6-8 ವರ್ಷ ಶಿಕ್ಷೆ ಪ್ರಕಟ ಆಗಿದೆ. ಈಗ ಭಾರತ ಯಾವ ನಿಲುವನ್ನು ತೆಗೆದುಕೊಳ್ಳಬಹುದು ಅನ್ನೋದೇ ಅತ್ಯಂತ ಕುತೂಹಲ. ಕಾರಣ ಈಗ ಬಾಂಗ್ಲಾದೇಶವನ್ನು ಆಳುತ್ತಿರುವುದು ಯೂನುಸ್ ಸರ್ಕಾರ, ಅಲ್ಲಿನ ಪ್ರಧಾನಿ ಯೂನುಸ್. ಈ ಯೂನುಸ್ಸಿಗೂ ಭಾರತಕ್ಕೂ ಉತ್ತಮ ಸಂಬಂಧ ಇದೆ. ಬಾಂಗ್ಲಾ ಮತ್ತು ಭಾರತದ ನಡುವಿನ ವ್ಯಾವಹಾರಿಕ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಾಂಗ್ಲಾ ಭಾರತಕ್ಕೆ ಪ್ರೋತ್ಸಾಹ ಮತ್ತು ಒಳ್ಳೆ ತರಹದ ಸಹಕಾರಗಳನ್ನು ಕೊಡ್ತಾ ಇದೆ. ಬಾಂಗ್ಲಾದ ಬಂದರ್ ಮತ್ತು ಭಾರತದ ಬಂದರ್ ನಡುವಿನ ಸಮುದ್ರಯಾನದ ವ್ಯವಹಾರದಿಂದ ಹಿಡಿದು ಭಾರತಕ್ಕೆ ಬರ್ತಿರ್ತಕ್ಕಂತಹ ವಿಶೇಷ ತರಹದ ತರಕಾರಿಗಳಿಂದ ಹಿಡಿದು ಭಾರತ ಮತ್ತು ಬಾಂಗ್ಲಾದ ನಡುವಿನ ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂದ ಹಿಡಿದು ಎಲ್ಲ ವ್ಯವಹಾರದಲ್ಲೂ ಕೂಡ ಬಾಂಗ್ಲಾ ಸಹಕಾರ ಕೊಡ್ತಾ ಇದೆ. ಅದರರ್ಥ ಭಾರತಕ್ಕೆ ಬಾಂಗ್ಲಾ ಅನಿವಾರ್ಯ ಅಲ್ಲ, ಒಂದು ಆಯ್ಕೆ ಅಷ್ಟೇ. ಇನ್ನಾವು ನಿಮ್ಮ ಜೊತೆ ವ್ಯವಹಾರ ಮಾಡಿದ್ರೇನೆ ಭಾರತ ಮುಂದುವರಿಯುತ್ತೆ ಅಂತ ಬಾಂಗ್ಲಾ ಹೇಳೋದಕ್ಕಾಗಲ್ಲ. ಒಂದು ವೇಳೆ ಬಾಂಗ್ಲಾ ಭಾರತದ ಜೊತೆಗಿನ ವ್ಯವಹಾರವನ್ನು ನಿಲ್ಲಿಸಿದ್ರೂ ಕೂಡ ಖಲ್ಲಿವಲ್ಲಿ ಅಂತ ಹೇಳಿ ನಾವು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ. ಅಷ್ಟು ಭಾರತ ಶಕ್ತವಾಗಿದೆ. ಆದರೂ ಕೂಡ ವ್ಯಾವಹಾರಿಕ ಸಂಬಂಧ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧ ಗಟ್ಟಿ ಇಟ್ಕೋಬೇಕು ಅಂದರೆ ಬಾಂಗ್ಲಾದ ಈಗಿನ ಆಡಳಿತ ಯಾರ ಕೈಯಲ್ಲಿದೆ? ಯೂನುಸ್ ಮನವಿ ಮಾಡಿಕೊಂಡಂತೆ ನಾವು ಹಸೀನಾರನ್ನ ಹ್ಯಾಂಡ್ ಓವರ್ ಮಾಡಲೇಬೇಕಾಗಿ ಬರುತ್ತದೆ. ಕೇಂದ್ರದ ಗೃಹ ಇಲಾಖೆಯ ರಕ್ಷಣೆಯಲ್ಲಿರ್ತಕ್ಕಂಥ ಹಸೀನಾರಿಗೆ ಮಾನವೀಯ ದೃಷ್ಟಿಯಲ್ಲಿ ಭಾರತ ಮತ್ತು ಹಸೀನಾರ ಸರ್ಕಾರ ಇದ್ದಾಗ ಒಂದು ಉತ್ತಮ ಸಂಬಂಧ ಇತ್ತು ಎಂಬ ನಿಟ್ಟಿನಲ್ಲಿ ಆಕೆ ಮಹಿಳೆ ಎಂಬ ಒಂದು ಮಾನವೀಯ ದೃಷ್ಟಿಯಲ್ಲಿ ಆಕೆಗೆ ಭಾರತ ಒಂದು ಜಾಗವನ್ನು, ಸುರಕ್ಷಿತ ತಾಣವನ್ನು ಕೊಟ್ಟಿರುವಂತಹದ್ದು. ಬಾಂಗ್ಲಾ ಮತ್ತೊಮ್ಮೆ ಮನವಿ ಮಾಡಿಕೊಂಡಿದ್ದೇ ಆದಲ್ಲಿ ಭಾರತವು ಕೂಡ ಅನಿವಾರ್ಯವಾಗಿ ಆಕೆಯನ್ನು ಹ್ಯಾಂಡ್ ಓವರ್ ಮಾಡಬೇಕಾದಂತಹ ಪರಿಸ್ಥಿತಿಗಳು ಬರ್ತವೆ. ಕಾರಣ ಒಂದಷ್ಟು ಒಪ್ಪಂದಗಳು ಬಾಕಿ ಇರೋದ್ರಿಂದಾಗಿ, ಆ ಒಪ್ಪಂದಗಳಿಗೆ ಬಾಂಗ್ಲಾ ಸಹಕಾರ ಕೊಡಬೇಕಾಗಿರೋದ್ರಿಂದಾಗಿ ಕಮರ್ಷಿಯಲ್ ಆಗಿ ವ್ಯಾವಹಾರಿಕವಾಗಿ ಭಾರತ ಯೋಚನೆ ಮಾಡಿದ್ರೆ ಈಕೆಯನ್ನು ಹ್ಯಾಂಡ್ ಓವರ್ ಮಾಡೋದೇ ಭಾರತದ ಏಳಿಗೆಗೆ ಕಾರಣ ಆಗಬಹುದು ಎನ್ನುವಂಥ ಇರಾದೆಗೆ ನಮ್ಮ ಭಾರತ ಸರ್ಕಾರ ಬರುತ್ತೋ ಏನೋ, ಅದು ಮುಂದಿರ್ತಕ್ಕಂಥ ಅಥವಾ ಭಾರತದ ಒಂದಷ್ಟು ಚರ್ಚೆಯ ನಂತರ ತೆಗೆದುಕೊಳ್ಳಬೇಕಾದಂಥ ತೀರ್ಮಾನಗಳು. ಬಾಂಗ್ಲಾದೇಶದ ಮಾಜಿ ಪ್ರಧಾನಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗಿದೆ. ಭಾರತದ ಮೇಲೆ ಹೆಚ್ಚಿದ ಒತ್ತಡ. ಆದಷ್ಟು ಬೇಗ ಬಾಂಗ್ಲಾಗೆ ಹಸೀನಾರನ್ನ ಕಳುಹಿಸಿ ಎಂದ ಬಾಂಗ್ಲಾ. ತಡ ಮಾಡಬೇಡಿ, ಆಕೆ ಅಪರಾಧಿ, ಆಕೆಯನ್ನು ಕಳುಹಿಸಿ. ಭಾರತ ಕಳುಹಿಸದೇ ಇದ್ದರೆ ಬಾಂಗ್ಲಾದಿಂದ ಮತ್ತೊಂದು ಪತ್ರ ಸಾಧ್ಯತೆ ಇದೆ. ಹಾಗಾದರೆ ಭಾರತ ಬಾಂಗ್ಲಾಗೆ ಹಸೀನಾರನ್ನ ಬಿಟ್ಟು ಕಳುಹಿಸುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.